Myself Saraswati. My topic is liability. Liabilities ಅಂದ್ರೆ ಕನ್ನಡದಲ್ಲಿ ಹೊಣೆಗಾರಿಕೆ ಅಂತ ಕರೀತಾರೆ. Liabilities ಅಂದ್ರೆ a liability is something that a person or company over usually a sum of money. ಅಂದ್ರೆ ಇವಾಗ ನಮ್ಮ ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ನಾವೆಲ್ಲರೂ ಮನೇಲಿ ಇರ್ತೀವಿ. ಇವಾಗ ನಾವು ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಅಟ್ಲೀಸ್ಟ್ ನಮಗೇನಾದ್ರೂ ಬೇಕು ಅಂತ ಅಂದಾಗ ಅವರು ನಾವು ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗ್ತಂದ್ರೆ ಅವರು ಫೀಸ್ ಕಟ್ಟಲೇಬೇಕಾಗುತ್ತೆ, ಅದು ಅವ್ರ ಜವಾಬ್ದಾರಿ. ಆಮೇಲೆ ನಾವು ಮನೇಲಿ ಊಟ ಮಾಡ್ತೀವಿ ಅಂದಾಗ ಅವರು ರೇಷನ್ ತಗೊಂಡ್ಬರ್ಬೇಕು, ಅದು ಕೂಡ ಅವ್ರ ಜವಾಬ್ದಾರಿ ಆಗಿರುತ್ತೆ. ನಾವು ಏನೇ ಒಂದು ಕೆಲಸ ಮಾಡ್ತೀವಂದ್ರು ಅದನ್ನ ಜವಾಬ್ದಾರಿಯಾಗಿ ತಗೋತೀವಿ, ಅದಕ್ಕೋಸ್ಕರ ಅದನ್ನ ಲಯಬಿಲಿಟೀಸ್ ಅಂತ ಕರೀತಾರೆ. ಲಯಬಿಲಿಟೀಸ್ ಅಲ್ಲಿ 2 ಟೈಪ್ಸ್ ಆಫ್ ಲಯಬಿಲಿಟೀಸ್ ಬರುತ್ತೆ. ಒಂದು ಲಾಂಗ್ ಟರ್ಮ್ ಲಯಬಿಲಿಟಿ ಮತ್ತೆ ಒಂದು ಶಾರ್ಟ್ ಟರ್ಮ್ ಲಯಬಿಲಿಟಿ. ಕ್ಯಾಪಿಟಲ್, ಡ್ರಾಯಿಂಗ್ಸ್, ಶೇರ್ಸ್ ಅಂಡ್ ಡಿಬೆಂಚರ್, ಬಾಂಡ್ಸ್, ಫಿಕ್ಸ್ಡ್ ಸೆಕ್ಯೂರ್ಡ್ ಲೋನ್ ಅಂತ ಬರುತ್ತೆ. ಲಾಂಗ್ ಟರ್ಮ್ ಲಯಬಿಲಿಟಿ ಅಂದ್ರೆ ಇವಾಗ 12 ಮಂತ್ಸ್ ಅಂದ್ರೆ 12 ಮಂತ್ಸ್ ನಾವ್ ಯಾವಾಗಾದ್ರೂ ನಮ್ದೇ ಆದಂತ ಓನ್ ಲಯಬಿಲಿಟೀಸ್ ಅಂತ ಹೊಣೆಗಾರಿಕೆ ಮಾಡ್ಕೊಂಡಾಗ ನಮಗೆ ಸಾಕಷ್ಟು ಟೈಮ್ ಇರುತ್ತೆ, ಅದನ್ನ ನಾವು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ ತುಂಬಾ ಜಾಸ್ತಿ ಟೈಮ್ ನಾವು ಓನ್ ಆಗಿ ಮಾಡ್ಕೊಳ್ಳೋದನ್ನ ಲಾಂಗ್ ಟರ್ಮ್ ಅಂತ ಕರಿತೀವಿ. ಅದರಲ್ಲಿ ಕ್ಯಾಪಿಟಲ್, ಡ್ರಾಯಿಂಗ್ಸ್ ಮತ್ತೆ ಶೇರ್ಸ್ ಅಂಡ್ ಡಿಬೆಂಚರ್, ಬಾಂಡ್ಸ್, ಫಿಕ್ಸ್ಡ್ ಸೆಕ್ಯೂರ್ಡ್ ಲೋನ್ ಅಂತ ಬರುತ್ತೆ. ಇವಾಗ ಕ್ಯಾಪಿಟಲ್ ಅಂದ್ರೆ ಬಂಡವಾಳ. ಇವಾಗ ನಾವೇನಾದ್ರೂ ಒಂದು ಕಂಪನಿ ಓಪನಿಂಗ್ ಮಾಡ್ತೀವಿ, ಇಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಕ್ಯಾಪಿಟಲ್ ಕ್ಯಾಪಿಟಲ್ನ ನಾವು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಡ್ರಾಯಿಂಗ್ಸ್ ಅಂತ ಬಂದಾಗ ಇವಾಗ ನಮ್ದು ಒಂದು ಶಾಪ್ ಇರುತ್ತೆ, ಬಟ್ಟೆ ಶಾಪು. ಇವಾಗ ಬೇರೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಅಲ್ಲಿ ಬಂದಾಗ ನಾವು ಬಟ್ಟೆ ತಗೋಬೇಕು ಅಂದ್ರೆ ಬಿಲ್ ಕಟ್ಟಿ ದುಡ್ಡು ಕೊಟ್ಟು ನಾವು ಬಟ್ಟೆ ತಗೋಬೇಕಾಗುತ್ತೆ. ಅಥವಾ ನಮ್ ರಿಲೇಟಿವ್ಸ್ ಯಾರಾದ್ರೂ ಆಗಿರ್ಬೋದು, ನಮ್ಮವರೇ ಬಂದು ಅವ್ರ ಬಟ್ಟೆ ತಗೊಂಡ್ರು ಅಂತ ಅಂದಾಗ ಅವ್ರು ದುಡ್ಡು ಕೊಡಲ್ಲ, ಯಾಕಂದ್ರೆ ಅವರು ನಮ್ ರಿಲೇಟಿವ್ಸ್ ಆಗಿರ್ತಾರೆ, ಸೊ ನಮ್ ಬ್ರದರೋ ಸಿಸ್ಟರೋ ಆಗಿರ್ತಾರೆ, ಹಂಗಾಗಿ ಅವ್ರಿಗೆ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಶೇರ್ಸ್ ಅಂಡ್ ಡಿಬೆಂಚರ್ ಅಂತ ಅಂದ್ರೆ ಸ್ಟಾಪ್ ಮಾಡ್ಬಾ ಇದು ಬಂದು